ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಕೆ ವಿ ಕನ್ನಡ ಲಾಗ್ಸ್. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಕ್ಕೊಂಡು ಅಲ್ಲಿಂದ ನಾಷ್ಟ ಮಾಡೋಣ ಅಂತ ಹೋಟ್ಲಿಗೆ ಹೋಗಿ ಪೂರಿ ರೈಸ್ ಬಾತ್ ತೊಗೊಂಡು ತಿನ್ಕೊಂಡು ಅಲ್ಲಿಂದ ಗಾಡಿ ಹತ್ರ ಬಂದು ಪಿಣ್ಯಾಗೆ ಹೋಗ್ಬೇಕಾಗಿತ್ತು. ಪಿಣ್ಯಾಗೆ ಹೋಗಿ ಅವ್ರು ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹಂಗೆ ಇರೋ ಒಂಚೂರು ಗಾಡಿ ನನಗೆ ಒಳಗಡೆ ಎಲ್ಲ ಒರೆಸೋಣ ಅಂದ್ಬಿಟ್ಟು ಗಾಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಗಾಡಿ ಕ್ಲೀನ್ ಮಾಡ್ಬೇಕಾದ್ರೆ ಅವ್ರು ಲೋಡೆಲ್ಲ ಮಾಡ್ತಾಯಿದ್ರು. ಗಾಡಿ ಲೋಡೆಲ್ಲ ಆಯಿತು. ಅಲ್ಲಿಂದ ಬಿಲ್ ತಗೊಂಡು ಅಲ್ಲಿಂದ ಬಿಟ್ಟೆ. ಲೋಡೆಲ್ಲ ಆಯಿತು. ಅಲ್ಲಿಂದ ಸೀದಾ 8ನೇ ಮೈಲಿಗೆ ಬಂದೆ. 8ನೇ ಮೈಲಿಯಿಂದ ಹೈವೇ ತಗೊಂಡು ಸೀದಾ ನೆಲಮಂಗಲ ಕಡೆ ಬರ್ತಾಯಿದ್ದೆ. ಟೋಲ್ ಎಲ್ಲ ಪಾಸ್ ಮಾಡ್ಕೊಂಡು ನೆಲಮಂಗಲ ಎಲ್ಲ ಪಾಸ್ ಮಾಡಿ ಕಂಪ್ನಿ ಹತ್ರ ಬಂದು ಗೇಟ್ ಎಂಟ್ರಿ ಮಾಡಿಸಿದೆ. ಗೇಟ್ ಎಂಟ್ರಿ ಆದಮೇಲೆ ಅವರು ಒಬ್ಬ ಹುಡುಗನ ಕಳಿಸಿದ್ರು, ವಾಚ್ಮನ್ನ. ಅಲ್ಲಿಂದ ಅವ್ರನ್ನ ಕರ್ಕೊಂಡು ವೇಮೆಟ್ ಹತ್ರ ಹೋಗಿ ವೇಮೆಟ್ ಎಲ್ಲ ಮಾಡಿಸ್ಕೊಂಡು ಸ್ಲಿಪ್ ತಗೊಂಡು ಅಲ್ಲಿಂದ ಬರ್ತಾಯಿದ್ದೆ. ಅಲ್ಲಿಂದ ಮತ್ತೆ ಕಂಪ್ನಿ ಹತ್ರ ಬಂದು ಸಿಸ್ಟಮ್ ಎಂಟ್ರಿ ಮಾಡಿದ್ರು. ಸಿಸ್ಟಮ್ ಎಂಟ್ರಿ ಎಲ್ಲ ಮಾಡಿ ಬಿಲ್ ಕೊಟ್ಟರು, ಒಳಗಡೆ ತೊಗೊಂಡೋಗಿ ಗಾಡಿ ಅಂತ. ಮತ್ತು ಅಲ್ಲಿಂದ ಗಾಡಿ ತೊಗೊಂಡು ಒಳಗಡೆ ಹೋದೆ. ಸೇಮ್ ಲಾಸ್ಟ್ ಟೈಮ್ ಬಂದಂಗೆ ಪ್ಯಾಲೆಟ್ ಎಲ್ಲ ಅಲ್ಲೇ ಅಡ್ಡ ಇಟ್ಟಿದ್ರು. ಮತ್ತು ಸ್ಟೋರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಸರಿ ಕಳಿಸ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಕಳಿಸಿದ್ರು. ಅವರು ಅಲ್ಲಿಂದ ಬಂದು ಅವೆಲ್ಲ ತೆಗೆದ್ರು. ಪ್ಯಾಲೆಟ್ ಎಲ್ಲ ತೆಗೆದಾದ್ಮೇಲೆ ಗಾಡಿ ರಿವರ್ಸ್ ಹಾಕಿದೆ ಅಲ್ಲಿಗೆ. ಹಂಗೆ ಹುಡುಗರು ಬಂದಿರಲಿಲ್ಲ. ಹುಡುಗರು ಕರ್ಕೊಂಬರ್ಬೇಕಾಗಿತ್ತು ನಾವೇ ಹೋಗಿ. ಹಂಗೆ ಒಳಗಡೆ ಎಲ್ಲ ಓಡಾಡ್ಕೊಂಡು ಹೋಗಿ ಕರ್ಕೊಂಬಂದಿವಿ. ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅನ್ಲೋಡ್ ಎಲ್ಲ ಮಾಡಿಕೊಂಡು ಮತ್ತೆ ಆಚೆ ಬಂದೆ. ವೇಮೆಟ್ ಮಾಡಿಸ್ಬೇಕಾಗಿತ್ತು ಗಾಡಿ. ಅಲ್ಲಿಂದ ಮತ್ತೆ ಗೇಟ್ ಹತ್ರ ಬಂದು ವಾಚ್ಮ್ಯಾನ್ ಕರ್ಕೊಂಡು ವೇಮೆಟ್ಗೆ ಹೋದೆ. ವೇಮೆಟ್ಗೆ ಹೋಗಿ ವೇಮೆಟ್ ಎಲ್ಲ ಆಯಿತು. 3 ಟನ್ನು 120 kg ಮೆಟೀರಿಯಲ್ ಬಂದಿತ್ತು. ಅದನ್ನೆಲ್ಲ ಅನ್ಲೋಡ್ ಮಾಡಿ ಅನ್ಲೋಡ್ ಎಲ್ಲ ಆಗಿತ್ತಲ್ಲ. ರಿಸೀಟ್ ತೊಗೊಂಡು ಟೋಲ್ ಹತ್ರ ಬಂದೆ. ಟೋಲ್ ಎಲ್ಲ ಪಾಸ್ ಮಾಡಿ ನೈಸ್ ರೋಡ್ ಬಂದೆ. ಗೋಲ್ರಟ್ಟಿ ಬಿಟ್ಟು ಮುಂದೆ ಬಂದಿದ ತಕ್ಷಣ ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆಯಲ್ಲಿ ವೈಪರ್ ಬೇರೆ ಆನ್ ಆಗ್ತಾ ಇರಲಿಲ್ಲ. ವೈಪರು ಅದು ನಾನೇ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ತೆಗ್ದಿದ್ದು ಮತ್ತೆ ಹಾಕಿರಲಿಲ್ಲ. ಆರನೂ ಬೇರೆ ಬರ್ತಾ ಇರಲಿಲ್ಲ. ಆರನೂ ಇಲ್ಲ, ವೈಪರು ಇಲ್ಲ. ಅದರಲ್ಲೇ ನಿಧಾನಕ್ಕೆ ಮಾಡ್ಕೊಂಡು ಮನೆ ಹತ್ರ ಬಂದೆ.